Hi all, Assalamualaikum, welcome back Hania Mishu vlog. ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಕ್ಲಿಕ್ ದ ಬೆಲ್ ಐಕಾನ್. ಕಣ್ಣೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ನಾನು. ಇವಾಗ ಟ್ರಾವೆಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಂದು. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ರೈಲ್ವೆ ಸ್ಟೇಷನಿಗೆ 10:30ಗೆ ರೀಚ್ ಆದ್ವಿ. 10:55ಗೆ ಟ್ರೈನ್ ಬರುತ್ತೆ. ಇವಾಗ ಟ್ರೈನ್ ಎಲ್ಲ ಬಂದು ನಾವು ಟಿಕೆಟ್ ಎಲ್ಲ ಬುಕ್ ಮಾಡಿ ಕುತ್ಕೊಂಡಾಗಿದೆ. ಜಸ್ಟ್ ಹೋಗ್ತಾ ಇದೆ, ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಸ್ಟೇಷನಿಂದ ಸ್ಟಾಪ್ ಆದಮೇಲೆ ಅಲ್ಲಿಂದ ನಾವು ಬೇರೆ ಜಂಕ್ಷನಿಗೆ ಹೋಗಿ ಅಲ್ಲಿಂದ ಬೇರೆ ಟ್ರೈನ್ ಹಿಡ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ಫಸ್ಟ್ ನಾವು ಇವಾಗ ಕಣ್ಣೂರು ಟು ಮ್ಯಾಂಗ್ಳೂರ್ ಟ್ರೈನ್ ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಹೊರಟ್ವಿ. ಇನ್ನು ನಮ್ಮದು ವ್ಲಾಗ್ ಇದೇ ಥರ ಮುಂದುವರಿಯುತ್ತೆ. ಎಲ್ಲೆಲ್ಲ ಹೋಗ್ತೀವಿ ಟ್ರಾವೆಲಿಂಗ್ ವ್ಲಾಗ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಬಾಗಿ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಶೇರ್ ಆ್ಯಂಡ್ ಲೈಕ್. ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡೋದಕ್ಕಿಂತ ಟ್ರೈನಲ್ಲಿ ಮಾಡೋದ್ರಲ್ಲಿ ತುಂಬಾ ರಿಲ್ಯಾಕ್ಸ್ ಇರುತ್ತೆ, ಮತ್ತು ಇರಲ್ಲ, ಸುಸ್ತಾಗಲ್ಲ, ಜಸ್ಟ್ ಚೆನ್ನಾಗಿ ಫುಲ್ ಮೈಂಡ್ ಫ್ರೆಶ್ ಆಗಿರುತ್ತೆ. ಮತ್ತು ಮಕ್ಕಳಿರೋರಿಗಂತೂ ಚೆನ್ನಾಗಿ ಟ್ರೈನೇ, ಮಕ್ಕಳಿಗೆ ಓಡಾಡ್ಬೋದು, ಫ್ರೆಶ್ ಏರ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಗಾಳಿ ಬೆಳಕು. നല്ല ടൈം വന്നോ ഈ തോലായി മിഷു ഇവിടെ കടിച്ചില്ലേ മിഷു കടി വെച്ചിട്ടുണ്ട്. ചില്ലറ കൊടുത്തു. ಇವಾಗಲೇ ತುಂಬ ಚೆನ್ನಾಗಿದೆ, ಟ್ರೈನಲ್ಲಿ ಹೋಗಬೇಕು ಅಂತಲೇ ಸ್ಟಾರ್ಟ್ ಮಾಡಿರೋದು. ಇನ್ನು ಮ್ಯಾಂಗ್ಳೂರಿಂದ ಹೋಗಿ ಟ್ರೈನಲ್ಲೇ ಹೋಗ್ತೀವಿ. ಇನ್ನು ಬಸ್ಸಲ್ಲಿ ಹೋಗೋಕ್ಕಂತೂ ಆಗಲ್ಲ, ಮಕ್ಕಳನ್ನೆಲ್ಲ ಇಟ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿದೆ. ಮ್ಯಾಂಗ್ಳೂರು ರೀಚ್ ಆಗೋದಕ್ಕಿಂತ ಮುಂಚೆ ಬ್ರಿಡ್ಜ್ ಸಿಗುತ್ತೆ. ಅಯ್ಯೋ, ನಾನಂತೂ ಸೈಡಲ್ಲಿ ನಿಂತ್ಕೊಬಿಟ್ಟು ವೀಡಿಯೋ ತೊಗೊಳಕ್ಕಂತ ಹೋಗ್ಬಿಟ್ಟಿದ್ದೀನಿ. ಹೆದರಿಕೆ ಬೇರೆ ಆಗ್ತಾಯಿದೆ, ಆದರೆ ತುಂಬಾ ಚೆನ್ನಾಗಿದೆ ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕೆ. ಇನ್ನೇನು ಮ್ಯಾಂಗ್ಳೂರ್ ಸ್ಟೇಷನ್ ಸ್ಟಾಪ್ ಆಗೋಕ್ಕಾಗಿದೆ. ಅಲ್ಲಿಂದ ನಾವು ನೆಕ್ಸ್ಟ್ ಆಟೋ ಇಟ್ಕೊಂಡು ಜಂಕ್ಷನ್ ಸ್ಟೇಷನಿಗೆ ರೀಚ್ ಆಗಬೇಕು. ಅಲ್ಲಿಂದ ಇವಾಗ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಮ್ಯಾಂಗ್ಳೂರ್ ಟೌನ್ ತಲುಪಾಯಿತು. ಆ್ಯಂಡ್ ಜಂಕ್ಷನ್ ಹೋಗಿ ಅಲ್ಲಿಂದ ಬೇರೆ ಟ್ರೈನ್ ಇಟ್ಕೊಂಡು ಚಿಕ್ಕಮಂಗ್ಳೂರು ಟು ಸಕಲೇಶಪುರ. ಇನ್ನು ಆಟೋ ಇಟ್ಕೋಬೇಕಂದ್ರೆ ಅಲ್ಲಿ ಫುಲ್ ಟೋಕನ್ ಬೇರೆ ಇರುತ್ತೆ, ಕ್ಯೂ ಇರುತ್ತೆ. ಅಲ್ಲಿಂದ ಆಟೋ ಇಟ್ಕೊಂಡು ಜಂಕ್ಷನಿಗೆ ಹೋಗಿ ಅಲ್ಲಿ ಟ್ರೈನ್ ಬಂದಿಲ್ಲ ಅನಿಸುತ್ತೆ, ನಾವು ಸ್ವಲ್ಪ ಮಿಸ್ ಮಾಡ್ಕೊಬಿಟ್ವಿ. ಜಸ್ಟ್ ಇಲ್ಲಿಂದನೇ ಟ್ರೈನ್ ಸಿಗುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಅಲ್ಲೋದ್ಮೇಲೆ ನಮಗೆ ಗೊತ್ತಾಯಿತು. ಫಸ್ಟೇ ಗೊತ್ತಾಗಿದ್ದರೆ ನಾವು ಅಲ್ಲೇ ನೆಕ್ಸ್ಟ್ ಟ್ರೈನ್ನ ಬುಕ್ ಮಾಡ್ತಾಯಿದ್ವಿ. ಏನಾಗಲ್ಲ, ಜಸ್ಟ್ ಮಿಸ್ ಆಗುತ್ತೆ. ಇಲ್ಲಿ ಸುಮ್ಮನೆ ಆಟೋದಲ್ಲಿ ಹೋದಂಗೆ ಆಗುತ್ತೆ, ಪರವಾಗಿಲ್ಲ, ನೋಡೋಣ, ಏನಿದ್ರು ಸೀಟ್ ಸಿಗ್ಬೋದು ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಆಮೇಲೆ ಅಲ್ಲಿ ತಲುಪಾಯಿತು. ಬುಕ್ಕಿಂಗ್ ಎಲ್ಲ ಆದಮೇಲೆ ಇವಾಗ ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ. ನನ್ನ ಪಾಪು ಅಂತೂ ಇಲ್ಲಿಂದನೇ ಜ್ಯೂಸ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇನ್ನಂತೂ ಅಲ್ಲೋದ್ಮೇಲೆ ಚಳಿ ಇರುತ್ತೆ, ಏನಾದ್ರೂ ಜ್ವರ ಬರೋದಂತೂ ಗ್ಯಾರಂಟಿನೇ, ಏನು ಹೇಳಿದ್ರು ಕೇಳಲ್ಲ. ಇವಾಗ ಪರವಾಗಿಲ್ಲ, ಟ್ರೈನ್ ಫ್ರೀ ಆಗಿದೆ. ನೆಕ್ಸ್ಟ್ ಸುಬ್ರಹ್ಮಣ್ಯ ಸ್ಟಾಪ್ ಬಂದಾಗ ಜನಗಳತ್ತಿ ಫುಲ್ ರಶ್ ಆಗುತ್ತೆ. ಜಸ್ಟ್ ಅಲ್ಲಿಂದ ನೆಕ್ಸ್ಟ್ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ. ಆಮೇಲೆ ಮನೆ ತಲುಪುವಾಗ 8:30 ಎಲ್ಲ ಆಗ್ಬೋದು. ಯಾವಾಗಲೂ ಟೀ ಬರುತ್ತೆ ಟ್ರೈನಲ್ಲಿ. ಇವತ್ತು ನೋಡಿದ್ರೆ ಟೀನೇ ಸಿಕ್ಕಿಲ್ಲ. ಆಮೇಲೆ ಏನು ಮಾಡೋದು, ಚರ್ಮುರಿಯಿಂದನೇ ಅಡ್ಜಸ್ಟ್ ಮಾಡಿಕೊಂಡು ಚರ್ಮುರಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಲ್ಲಿ ಗುಹೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು.
ಎಷ್ಟು ಗುಹೆಗಳಿದೆ ಅಂತ ಕೌಂಟ್ ಮಾಡೋಕ್ಕಾಗಿಲ್ಲ. ಯಾರಿಗಾದರೂ ಎಷ್ಟು ಇದೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೌಂಟ್ ಮಾಡೋಕ್ಕೋಗಿ ಮಿಸ್ ಆಗಿಬಿಡ್ತು ಹಾಗಾಗಿ. ಮತ್ತು ನೆಕ್ಸ್ಟ್ ಈ ಮ್ಯಾಂಗ್ಳೂರ್ ಟು ಸಕಲೇಶಪುರ ಟ್ರೈನ್ ತುಂಬಾ ಚೆನ್ನಾಗಿದೆ. ಟ್ರಾವೆಲಿಂಗ್ ಮಾಡಿ ನೋಡಿ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಇನ್ನೇನು ಸಕಲೇಶಪುರ ರೀಚ್ ಆಗೋಕ್ಕಾಯಿತು. ಇನ್ನು ನನ್ನ ಟ್ರಾವೆಲಿಂಗ್ ವ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ಸಕಲೇಶಪುರ ಸ್ಟೇಷನ್ ತಲುಪಾಯಿತು. ಇಲ್ಲಿಂದ ನಾವು ಆಟೋ ಏನಾದರೂ ಇಟ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಯಾರಾದರೂ ಬರ್ತಾರಾ, ಇಲ್ಲಾಂದರೆ ಆಟೋ ಇಟ್ಕೊಂಡು ಹೋಗೋಣ ಅಂದ್ಕೊಂಡು. ಇನ್ನು ಜಸ್ಟ್ ಟೌನ್ ಹತ್ರನೇ ನಮ್ಮ ಮನೆ ಇರೋದ್ರಿಂದ ಸ್ವಲ್ಪ ಸಕಲೇಶಪುರ ತಾಲೂಕು ಏನು ಚೆನ್ನಾಗಿದೆ ನೋಡಿ. ಚಳಿ ಮಂಜು ತುಂಬ ಸಖತ್ತಾಗಿದೆ. ನೆಕ್ಸ್ಟ್ ವ್ಲಾಗ್ ನಾನು ಎಲ್ಲಿಗೆ ಹೋಗ್ತೀನಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ನೋಡೋಣ. ಓಕೆ ಬಾಯ್.